ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ಪಟ್ಟಣದ ಐತಿಹಾಸಿಕ ಶ್ರೀ ಬಾಲಾಜಿ ಮಂದಿರದ ನೂತನ ಜೀರ್ಣೋದ್ಧಾರ ಕಾರ್ಯದ ಅಂಗವಾಗಿ ಇಂದು ಪೂಜ್ಯ ಶ್ರೀ ರೇಣುಕಾ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆದ ಮಹಾಯಜ್ಞ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಾಸಕ ಡಾ ಸಿದ್ದು ಪಾಟೀಲ್ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ದರ್ಶನ ಪಡೆದ ಶಾಸಕರು, ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣವು ಹಲವು ವರ್ಷಗಳ ಭಕ್ತರ ಕನಸಾಗಿದ್ದು ಅದು ನನಸಾಗುತ್ತಿರುವುದು ಸನಾತನ ಹಿಂದೂ ಧರ್ಮಕ್ಕೆ ಸಂತಸದ ವಿಷಯವಾಗಿದೆ ಎಂದು ಹೇಳಿದರು. ದೇವಾಲಯದ ಜೀರ್ಣೋದ್ಧಾರ ಕಾರ್ಯವು ಸಕಾಲದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ಳಲೆಂದು ಭಗವಂತನಲ್ಲಿ ಪ್ರಾರ್ಥಿಸಿದ ಅವರು, ಕ್ಷೇತ್ರದ ಶಾಸಕರಾಗಿ ಭವ್ಯ ಮಂದಿರ ನಿರ್ಮಾಣಕ್ಕೆ ಅಗತ್ಯವಿರುವ ಎಲ್ಲಾ ರೀತಿಯ ಸಹಕಾರವನ್ನು ನೀಡುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ, ಧಾರ್ಮಿಕ ಮುಖಂಡರು, ಗಣ್ಯರು ಹಾಗೂ ಅಪಾರ ಸಂಖ್ಯೆಯ ಭಕ್ತರು ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವಿರುವಂತ ಪರಮ ಪೂಜ್ಯ ವೀರ ಗಂಗಾಧರ ಶಿವಾಚಾರ್ಯ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ರಾಜಕೀಯ ಮುಖಂಡರುಗಳೇ ಹಾಗೂ ವಿಶೇಷವಾಗಿ ಎಲ್ಲ ರಾಮನ ಭಕ್ತರೇ, ಬಹಳ ವರ್ಷದಿಂದ ಹುಮ್ನಾಬಾದ್ನಲ್ಲಿ ಈ ಒಂದು ದೇವಸ್ಥಾನ ಹೊಸದಾಗ್ಬೇಕಂತ ಎಲ್ಲರ ಒಂದು ಬೇಡಿಕೆ. ಯಾಕೆಂತಂದ್ರೆ ಬಹಳ ಸುಮಾರು ವರ್ಷ ಹಳೆಯುವಂತ ಇದು ಒಂದು ದೇವಸ್ಥಾನ. ಈಗಾಗಲೇ ಮೇಲಿನ ಛತ್ತು ಕೂಡ ಬಿದ್ದಿದೆ. ನಾವು ಮೊನ್ನೆನೂ ಕೂಡ ತಹಸೀಲ್ದಾರರು, ಸಿಇಒ ಬಂದಾಗ ನೋಡಿದಾಗ ಛತ್ತು ಬಿದ್ದಿದೆ. ಮ್ಯಾಗಿಂದ ಮಳೆ ಬಂತು ಅಂತಂದ್ರೆ ಒಳಗಡೆನೆ ನೀರು ಬರ್ತಾ ಇದೆ. ಯಾಕಂದ್ರೆ ನಾಳೆ ಯಾವುದೇ ಅನಾಹುತ ಆಗ್ಬಾರ್ದು. ಯಾಕಂತಂದ್ರ ಈ ಛತ್ ಬಿದ್ದಾವ ಅಂತಂದ್ರೆ ನಾಳೆ ಗಾಡಿ ಬೀಡಿ ಎಲ್ಲರೂ ಬಿತ್ತು. ಮೇನ್ ರೋಡ್ ಇದೆ, ಸಣ್ಣ ಮಕ್ಕಳು ಓಡಾಡ್ತಾರೆ, ಹಿರಿಯರು ಓಡಾಡ್ತಾರೆ, ಎಲ್ಲರಿಗೂ ಕೂಡ ಈ ತರ ಯಾವುದು ಕೂಡ ಘಟನೆ ಆಗ್ಬಾರ್ದು ಅಂತ ಏನು ಗೊತ್ತಾ, ಈ ಒಂದು ಕಮಿಟಿದವರು ಮತ್ತು ತಾಲೂಕಾ ದಂಡಾಧಿಕಾರಿಗಳು, ಸಿಇಒರು ಕೂಡ ಎಲ್ಲರೂ ಒಂದು ನಿರ್ಣಯ ಮಾಡಿ ಬೇಗನೆ ಈ ಒಂದು ದೇವಸ್ಥಾನ ನಿರ್ಮಾಣ ಆಗ್ಬೇಕಂತ ಎಲ್ಲರ ಒಂದು ಆಶಯ ಇದೆ ಇವತ್ತ. ಯಾಕಂತಂದ್ರೆ ಎಲ್ಲಕ್ಕೂ ಒಂದು ಆಯುಷ್ಯ ಇರುತ್ತೆ. ಮನುಷ್ಯಗೆ ಹ್ಯಾಂಗ ಆಯುಷ್ ಇದೆ, ಈ ಕಟ್ಟಡಕ್ಕೆ ಕೂಡ ಒಂದು ಆಯುಷ್ ಇರುತ್ತೆ. ಯಾಕಂತಂದ್ರ ಇದು ಪುರಾತನದ ಇದೆ. ನಾವು ಸಣ್ಣಗಿಂದ ಹಿಡಿದು ನೋಡ್ಕೊತ ಹೋಗ್ತೇವೆ. ಅದಕ್ಕಿಂತ ಎಷ್ಟು ಹಳೆದಿದ್ದಿರ್ಬೇಕು, ಇದೊಂದು 200 ವರ್ಷದ ಇದ್ದಿರ್ಬೇಕು. ಅದಕ್ಕಾಗಿ ಎಲ್ಲರ ಒಂದು ಸಹಮತಿ, ಯಾಕ 2-3 ಸರ್ತಿ ಮೀಟಿಂಗು ಕೂಡ ಆಗಿದೆ. ಎಲ್ಲರ ಒಂದು ಯಾವ ತರ ದೇವಸ್ಥಾನ ಆಗ್ಬೇಕು, ಏನಾಗ್ಬೇಕು ಅಂತ ಎಲ್ಲರೂ ಕೂಡ ಹೇಳಿದಾರ. ಮತ್ತು ನಮ್ಮ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ದೇವಸ್ಥಾನ ಕೂಡ ಆಗ್ಬೇಕಂತ ಎಲ್ಲ ಬೇಡಿಕೆ ಇದೆ. ಅದರ ಅನುಗುಣವಾಗಿ ಗೊತ್ತಾ ಕೆಲಸ ಮಾಡಬೇಕು. ಒಂದ್ ಹೇಳ್ತೀನಿ, ತಾವು ಕಮಿಟಿದವರು ಕೂಡ ಇದಕ್ಕೆ ಏನೇನು ಬೇಕು, ಈಗ ಸರ್ಕಾರದಿಂದ ನಾವೇನು ಪರವಾನಗಿ ತಗೋಬೇಕು ಏನಿದೆ ಅಂತ ಈಗಾಗಲೇ ತಾಲೂಕಾ ದಂಡಾಧಿಕಾರಿಗಳು ಕೂಡ ಹೇಳಿದಾರ. ಮತ್ತೆ ಇವತ್ತು ನಾವು ಶಾಸಕರ ಅನುದಾನದಲ್ಲಿ, MLCಗಳ ಅನುದಾನದಲ್ಲಿ ಇವತ್ತು ಸರ್ಕಾರ ಇದೆ, ಸರ್ಕಾರದಿಂದ ಏನ್ ತರಬೇಕು ಅಂತ ಅದು ನಮ್ಮ ಮೇಲೆ ಜವಾಬ್ದಾರಿ ಇದೆ. ಮತ್ತೆ ಅದರಲ್ಲಿ ವಿಶೇಷವಾಗಿ ಏನು ಗೊತ್ತು, ಭಕ್ತರಿದ್ರಿ ಇವತ್ತು ಮೀಟಿಂಗ್ದಾಗ ಹೇಳಿದಾಗೂ ಕೂಡ ಅನೇಕ ಭಕ್ತಾದಿಗಳು ನಾನು ಇಷ್ಟು ಕೊಡ್ತೀನಿ ಅಂತ ಎಲ್ಲರೂ ಕೂಡ ಮುಂದೆ ಬಂದು ನಾವು ಬೇಗನೆ ಈ ಕಾರ್ಯ ಪ್ರಾರಂಭ ಮಾಡ್ಬೇಕಂತ ಹೇಳಿದ ಹಾಗೆ ತಮ್ಮ ಮನಸ್ಸಿಗೋಸ್ಕರ ಯಾರಿಗೆ ಒಂದು ಫೋರ್ಸಬಲ್ ಇಲ್ಲ, ತಮಗೇನು ಈ ರಾಮನ ಮ್ಯಾಗ ಏನು ಭಕ್ತಿ ಅದ, ಆ ಭಕ್ತಿ ಪೂರ್ವಕವಾಗಿ ತಾವು ಏನ್ ಇವತ್ತ ಅನುದಾನ ಕೊಡ್ತೀರಿ, ಕಾಣಿಕೆ ಕೊಡ್ತೀರಿ, ಅದೊಂದು ತಗೊಂಡು ಎಲ್ಲರೂ ಕಲ್ತಿ. ಇವತ್ತು ನಾನ್ ಮಾಡೀನಿ, ಇವ್ರು ಮಾಡ್ಯಾರ, ಅವ್ರು ಮಾಡ್ಯಾರ ಅಂತ ಏನೂ ಇಲ್ಲ. ಇವತ್ತು ಎಲ್ಲರಿಗೂ ಏನು ಅಂತಂದ್ರೆ, ಇವತ್ತು ನಾನ್ ಮಾಡಿರ ಅಂತಂದ್ರೆ ನನಗ್ ಬರೋದಲ್ಲ, MLC ಅವ್ರು ಮಾಡ್ಯಾರ, MLC ಅವ್ರಿಗೆ ಬರೋದಿಲ್ಲ. ಇದು ಎಲ್ಲರಿಗೂ ಕೂಡ ಸಾರ್ವಜನಿಕವಾಗಿದೆ. ಇವತ್ತು ಸಾರ್ವಜನಿಕವಾಗಿದೆ. ಇದು ಎಲ್ಲರಿಗೂ ಕೂಡ ನಾಳೆ ಎಲ್ಲರಿಗೂ ಕೂಡ ರಾಮ ಬೇಕು. ನಮ್ ಹಿಂದೂ ಸನಾತನ ಧರ್ಮಕ್ಕ ರಾಮ್ ಬೇಕು. ಅದಕ್ಕಾಗಿ ನೀವು ಎಲ್ಲರೂ ಸೇರಿ ಈ ಭವ್ಯವಾದಂತ ಒಂದು ಮಂದಿರ ನಿರ್ಮಾಣ ಮಾಡೋಣ. ಎಲ್ಲರೂ ಕೈ ಜೋಡಿಸಿ ಮಾಡೋಣ. ಮತ್ತೆ ನಾವು ಎಲ್ಲರೂ ಕೂಡ ನಾವು ಒಳ್ಳೆ ವಿಚಾರ ಇಟ್ಕೊಂಡ್ರೆ ಒಳ್ಳೇದೇ ಆಗ್ತದ, ನಾವು ಕೆಟ್ಟ ವಿಚಾರ ಇಟ್ಕೊಂಡ್ರೆ ಕೆಟ್ಟದಾಗ್ತದ. ಅಲ್ಲೇನು ಯಾವುದು ಕೂಡ ಇದನ್ನೇ ಇಲ್ಲ. ನಾವೆಲ್ಲರೂ ಕೂಡ ಒಳ್ಳೆ ವಿಚಾರ ಇಟ್ಕೊಂಡು ಗೊತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಆ ರಾಮನ ಆಶೀರ್ವಾದ ಎಲ್ಲರಿಗೂ ಕೂಡ ಇರ್ತದ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಕಲಬುರಗಿ ಜಿಲ್ಲೆಯ ಕಮಲಪುರ ತಾಲೂಕಿನ ಡೊಂಗರ್ಗಾಂವ್ ಕ್ರಾಸ್ ಸಮೀಪ ಭಾನುವಾರ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 2 ಬಸ್ಗಳು ಮುಖಾಮುಖಿ ಡಿಕ್ಕಿ ಹೊಡೆದು ಇಬ್ಬರು ಚಾಲಕರು ಮೃತಪಟ್ಟಿದ್ದು ಹಲವು ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಎದುರಿಗೆ ಬರುತ್ತಿದ್ದ ಲಾರಿಯನ್ನು ಓವರ್ಟೇಕ್ ಮಾಡಲು ಬಸ್ ಚಾಲಕ ಯತ್ನಿಸಿದ ವೇಳೆ ಎದುರಿನಿಂದ ಬರುತ್ತಿದ್ದ ಮತ್ತೊಂದು ಬಸ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ತೀವ್ರತೆಗೆ ಲಾರಿಯು ರಸ್ತೆ ಬದಿಯ ಕಂದಕ್ಕೆ ಉರುಳಿದ್ದರೂ ಲಾರಿಯಲ್ಲಿದ್ದವರು ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ಅಪಘಾತದಲ್ಲಿ ಬೀದರ್ ಕಲಬುರಗಿ ಮಾರ್ಗದ ಕೆಎಸ್ಆರ್ಟಿಸಿ ಬಸ್ ಚಾಲಕ ತುಕಾರಾಂ ಏಕನಾಥ್ ರಾವ್ ಬಿರಾದರ್ ಔರತ್ ತಾಲೂಕಿನ ಹುಲ್ಲೆಳ ಗ್ರಾಮದ ನಿವಾಸಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮತ್ತೊಬ್ಬ ಚಾಲಕ ಬೀದರ್ ದಾವಣಗೆರೆ ಸ್ಲೀಪರ್ ಬಸ್ ಚಾಲಕ ಶಿವಾನಂದ್ ರೆಡ್ಡಿ ಹುಮ್ನಾಬಾದ್ ತಾಲೂಕಿನ ಸೇಡೂಲ್ ಗ್ರಾಮದ ನಿವಾಸಿ ಅವರನ್ನು ಕಲಬುರಗಿ ಜಿಮ್ಸ್ ಆಸ್ಪತ್ರೆಯ ಟ್ರಾಮಾ ಕೇಂದ್ರಕ್ಕೆ ಸಾಗಿಸುವಾಗ ಮಾರ್ಗ ಮಧ್ಯೆ ಕೊನೆ ಉಸಿರೆಳೆದಿದ್ದಾರೆ. ಅಪಘಾತದಲ್ಲಿ 2 ಬಸ್ಗಳಲ್ಲಿದ್ದ ಹಲವು ಪ್ರಯಾಣಿಕರು ಗಾಯಗೊಂಡಿದ್ದು ಕೆಲವರ ಸ್ಥಿತಿ ಗಂಭೀರವಾಗಿದೆ. ಗಾಯಾಳುಗಳನ್ನು ತಕ್ಷಣವೇ ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಡಿಐಜಿ ಶಾಂತನು ಸಿನ್ಹಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರ್ ಶ್ರೀನಿವಾಸಲು, ಎಎಸ್ಪಿ ಮಹೇಶ್ ಮೇಘಣ್ಣವರ್, ಡಿವೈಎಸ್ಪಿ ಲೋಕೇಶ್ವರ್, ಸಿಪಿಆರ್ ಶಿವಶಂಕರ್ ಸಾಹು ಹಾಗೂ ಪಿಎಸ್ಐ ಸುಖಾನಂದ ಸಿಂಗ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಪೊಲೀಸರು ಅಪಘಾತಕ್ಕೀಡಾದ ವಾಹನಗಳನ್ನು ತೆರವುಗೊಳಿಸಿ ಸಂಚಾರವನ್ನು ಸುಗಮಗೊಳಿಸಿದರು. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ತಗೊಂಡು ನಾ ಹೇಳಿದಿಲ್ಲ ಪತ್ತಾಳ ನೀರನ್ನು ಬರ್ತಾರೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜಕೀಯಕ್ಕಿಂತ ರಾಜ್ಯದ ರೈತರು ಮತ್ತು ಜನರ ಹಿತವೇ ಸರ್ಕಾರಕ್ಕೆ ಮುಖ್ಯವಾಗಿದ್ದು, ರಾಜ್ಯದ ಹಿತಾಸಕ್ತಿ ವಿಚಾರದಲ್ಲಿ ಎಲ್ಲಾ ಪಕ್ಷಗಳು ಒಗ್ಗಟ್ಟಾಗಿ ನಿಲ್ಲಬೇಕಾದ ಅಗತ್ಯವಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭಾನುವಾರ ಹೇಳಿದ್ದಾರೆ. ಕಾವೇರಿ ನದಿ ನೀರಿನ ಹಂಚಿಕೆ ಕುರಿತಂತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಭಾನುವಾರ ನಡೆದ ಸರ್ವಪಕ್ಷ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾವೇರಿ ವಿವಾದ ನಮಗೂ ಹೊಸದಲ್ಲ, ನಿಮಗೂ ಹೊಸದಲ್ಲ. ಈ ಸಮಸ್ಯೆಯನ್ನು ನಾವೆಲ್ಲರೂ ವರ್ಷಗಳಿಂದ ಎದುರಿಸುತ್ತಲೇ ಬಂದಿದ್ದೇವೆ. ಇಂತಹ ಸಂದರ್ಭದಲ್ಲಿ ರಾಜಕೀಯ ಬದಿಗಿಟ್ಟು ರಾಜ್ಯದ ಹಿತವನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಿದರು. ರಾಜ್ಯದ ಹಿತಾಸಕ್ತಿ ವಿಚಾರದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿದ ಇತಿಹಾಸ ಕರ್ನಾಟಕಕ್ಕಿದೆ. ರಾಜ್ಯದ ಜನರಿಗೆ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಈ ನಿಲುವಿಗೆ ಎಲ್ಲಾ ಪಕ್ಷಗಳು ಸಹಮತ ವ್ಯಕ್ತಪಡಿಸಿವೆ ಎಂದು ತಿಳಿಸಿದರು. ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ ಸಭೆಗೂ ಮುನ್ನವೇ ಕೇಂದ್ರ ಸಚಿವರಾದ ಸಿಆರ್ ಪಾಟೀಲ್, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಅವರನ್ನು ಭೇಟಿ ಮಾಡಿ ರಾಜ್ಯದ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಟ್ಟಿದೆ. ಅವರು ಕೂಡ ಕೇಂದ್ರದ ಮಟ್ಟದಲ್ಲಿ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಿದ್ದು, ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ರಾಜ್ಯದಲ್ಲಿ ನಡೆಯುತ್ತಿರುವ ಕಾವೇರಿ ಹೋರಾಟದ ನಡುವೆಯೇ ಕಾವೇರಿ ನದಿ ಪಾತ್ರದ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತಿದ್ದು, ಇದು ರಾಜ್ಯದ ರೈತರಲ್ಲಿ ಕೊಂಚ ನೆಮ್ಮದಿ ತಂದಿದೆ. ಕೊಡಗು ಜಿಲ್ಲೆಯಾದ್ಯಂತ ನಿರಂತರ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಹಲವು ನದಿಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ. ಕಾವೇರಿ ಹಾಗೂ ಹಟ್ಟಿಹೊಳೆ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು, ಭಾಗಮಂಡಲದ ತ್ರಿವೇಣಿ ಸಂಗಮ ಹಾಗೂ ಸ್ನಾನ್ಘಾಟ್ ಜಲಾವೃತಗೊಂಡಿವೆ. ಕಳೆದ ಕೆಲವು ದಿನಗಳಿಂದ ಕೊಡಗು ಜಿಲ್ಲೆಯ ಪರ್ವತ ಪ್ರದೇಶದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯು ದೈನಂದಿನ ಜೀವನವನ್ನು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸಿದೆ. ರಸ್ತೆಗಳ ಮೇಲೆ ನೀರು ನಿಂತಿದ್ದು, ಭೂಕುಸಿತದ ಭಯ, ಮರಗಳು ಬಿದ್ದು ನದಿಗಳ ಮಟ್ಟ ಹೆಚ್ಚಳದಿಂದ ಜಿಲ್ಲಾಡಳಿತ ಎಚ್ಚರಿಕೆಯಲ್ಲಿ ಇದೆ. ಭಾರತೀಯ ಹವಾಮಾನ ಇಲಾಖೆ ಐಎಂಡಿ ಇನ್ನಷ್ಟು ಮಳೆಯ ಮುನ್ಸೂಚನೆ ನೀಡಿದ್ದು, ಜಿಲ್ಲೆಯ ಹವಾಮಾನವನ್ನು ಗಮನದಲ್ಲಿಟ್ಟುಕೊಂಡು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ಕೊಡಗು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಭಾರಿ ಮಳೆಯು ಗ್ರಾಮೀಣ ಮತ್ತು ನಗರ ಪ್ರದೇಶದ ಜನರಿಗೆ ತೊಂದರೆಗಳನ್ನು ಉಂಟುಮಾಡುತ್ತಿದೆ.
ರಾಜ್ಯಾದ್ಯಂತ ಭಾರೀ ಮಳೆಯಾಗಿದ್ದು ಮಳೆ ಸಂಬಂಧಿತ ಅವಘಡಗಳಲ್ಲಿ 3 ಮಕ್ಕಳು ಸೇರಿ 7 ಮಂದಿ ಮೃತಪಟ್ಟಿದ್ದಾರೆ. ಕೋಟ್ಯಾಂ, ಇಟಕಿ, ಎರ್ನಾಕುಲಂ ಹಾಗೂ ಪತ್ತನಂತಿಟ್ಟ ಜಿಲ್ಲೆಗಳಲ್ಲಿ ಪ್ರವಾಹ ಮತ್ತು ಭೂಕುಸಿತ ಉಂಟಾಗಿದೆ. ಹಲವೆಡೆ ಸೇತುವೆಗಳು, ರಸ್ತೆಗಳು ಮುಳುಗಡೆಯಾಗಿವೆ. ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಕೋಟ್ಯಾಂ ಜಿಲ್ಲೆಯಲ್ಲಿ ಮಾಣಿಮಾಲ್ ಮತ್ತು ಪುಲ್ಕೆಯಾರ್ ನದಿಗಳು ಉಕ್ಕಿ ಹರಿಯುತ್ತಿವೆ. ಕೊಟ್ಕಲ್ ಸೇತುವೆ ಮುಳುಗಡೆಯಾಗಿದೆ. ಪಂಪಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ಕೋಳಿಕೋಡ್, ಮಲ್ಲಪುರಂ, ಕಣ್ಣೂರ್, ಪಾಲಕ್ಕಾಡ್ ಜಿಲ್ಲೆಗಳಲ್ಲಿ ಸಣ್ಣ ಪುಟ್ಟ ಭೂಕುಸಿತ ಸಂಭವಿಸಿವೆ. ಮನೆಗಳು ಮತ್ತು ಅಂಗಡಿಗಳಿಗೆ ನೀರು ನುಗ್ಗಲು ಪ್ರಾರಂಭಿಸಿದಾಗ ದಡದಲ್ಲಿರುವ ಪಟ್ಟಣಗಳು ಮತ್ತು ಹಳ್ಳಿಗಳಲ್ಲಿ ಭೀತಿ ಹರಡಿತು. ಜನರು ತಮ್ಮ ಜೀವಕ್ಕಾಗಿ ಪರದಾಡಿದರು. ರಣನಿ, ವಡಸೇರಿಕರ್ ಮತ್ತು ಪಾಲ ಸೇರಿದಂತೆ ಪಟ್ಟಣಗಳು ಪ್ರವಾಹದಲ್ಲಿ ಮುಳುಗಿದವು. ರಾಜ್ಯಾದ್ಯಂತ 65 ಪರಿಹಾರ ಶಿಬಿರಗಳನ್ನು ತೆರೆಯಲಾಗಿದ್ದು 1465 ಜನರಿಗೆ ಆಶ್ರಯ ನೀಡಲಾಗಿದೆ. ನಾನೇ എടുത്തോളാൻ പറയും. ഇതെല്ലാം അങ്ങോട്ട് ഇങ്ങനെ പോകാൻ
ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.